ಈ ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ ಈ ಥರದ್ದೆಲ್ಲ ಬಂದಾಗ ಏನಂತಾರೆ ಅಂದರೆ ವಿಡಿಯೋದಲ್ಲಿ ಒಂಥರ ಮಾಡ್ತಾರೆ ಸರ್, ಇಲ್ಲಿ ಬಂದಾಗ ಕೆಲಸ ಬೇರೆ ಥರ ಮಾಡ್ತಾರೆ, ಮತ್ತೆ ರೇಟ್ ಅಲ್ಲೊಂದು ಹೇಳಿರ್ತಾರೆ, ಇಲ್ಲಿ ಬಂದ ತಕ್ಷಣ ಬೇರೆ ರೇಟ್ ಹೇಳ್ತಾರೆ ಅಂತ ಹೇಳ್ತಾರೆ. ಆ ಥರ ಏನು ಸಮಸ್ಯೆ ಆ ಏನಾಗಿದೆ? ಥರ ಏನಿಲ್ಲ. 100% ನಾ ಮೊದಲೇ ಬಂದು ನೋಡಿ ಮಾತಾಡಿ ಹೋಗಿದ್ದೀನಿ. 100% ನಂಬೋದು ಸರ್. ಓಕೆ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಂದೇ ಈ ಲೋಕ ಬಳಗಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವೀಗ ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿನಲ್ಲಿದ್ದೀವಿ. ಸೊ ಈ ಒಂದು ಸಂಸ್ಥೆಯಲ್ಲಿ ನಿಮಗೆ ಬೈಕ್ ಅಟ್ಯಾಚ್ಮೆಂಟ್ಗಳು ಸಿಗ್ತವೆ. ಈ ಒಂದು ಬೈಕ್ ಅಟ್ಯಾಚ್ಮೆಂಟ್ಗಳು ವಿವಿಧ ಉಪಯೋಗಕ್ಕೆ ಬರ್ತವೆ. ತರಕಾರಿ ಹಾಕ್ಕೊಂಡು ಹೋಗೋಕ್ಕಾಗಿರ್ಬೋದು, ಗೊಬ್ಬರ ಹಾಕ್ಕೊಂಡು ಹೋಗೋಕ್ಕಾಗಿರ್ಬೋದು. ಬನ್ನಿ ಮಾಹಿತಿ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ತಮ್ಮ ಒಂದು ಪರಿಚಯ ಮಾಡಿಕೊಡಿ, ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಡಿ, ಮತ್ತು ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ಬೈಕ್ ಅಟ್ಯಾಚ್ಮೆಂಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಸರ್ ನನ್ನ ಹೆಸರು ರಾಜಶೇಖರಯ್ಯ ಅಂತಂದೇಳಿ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್, ಮಲೆಬೆನ್ನೂರು ಸರ್. ಶ್ರೀ ಗುರು ಕೊಟ್ಟರೇಶ್ವರ ವೆಲ್ಡಿಂಗ್ ವರ್ಕ್ಸ್ ಅಂತಂದೇಳಿ ಸರ್. ಓಕೆ. ಇಲ್ಲಿ ಬೈಕ್ ಟ್ರಾಲಿ ಅವು ರೆಡಿ ಮಾಡ್ತೇವೆ ಸರ್. ಇಲ್ಲಿ ಓಕೆ. ಇದು ಬೈಕಿಗೆಲ್ಲ ಈ ಥರ ಬುಕ್ ಮಾಡಿಕೊಡ್ತೇವೆ ಸರ್. ಓಕೆ ಸರ್. ಇದು ಟ್ರಾಲಿ ಬರುತ್ತೆ ಸರ್. ಓಕೆ. ಇದು ಹಾಕ್ಲೂಬಹುದು, ತೆಗಿಲೂಬಹುದು ಸರ್. ಇದು ಹಾಂ ಸರ್. ಆಮೇಲೆ ಒಂದು 2 ಕ್ವಿಂಟಲ್ ಏನಾರು ಇತ್ತು ಅಂದರೆ ಕೈಯಲ್ಲಿ ತಳ್ಕೊಂಡು ಹೋಗ್ಬೋದು ಸರ್. ಬರೀ ಕೈಯಲ್ಲೇ ಬರೀ ಕೈಯಲ್ಲೇ ತಳ್ಕೊಂಡು ಹೋಗ್ಬೋದು ಸರ್. ಇದು ಆಮೇಲೆ ಒಂದು 3-4 ಕ್ವಿಂಟಲ್ ಇತ್ತು ಅಂದರೆ ಬೈಕಿಗೆ ಹಾಕೊಂಡು ಹೋಗ್ಬೋದು ಸರ್. ಸರ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಸರ್? ಸರ್ ಈಗ ಒಂದು 25 ವರ್ಷ ಆಯ್ತು ಸರ್. ಈ ಟ್ರಾಲಿ ಮಾಡಕ್ಕೆ ಶುರು ಮಾಡಿ? ಹೌದು ಸರ್, ಟ್ರಾಲಿ ಮಾಡೋಕ್ಕೆ ಶುರು ಮಾಡಿ 25 ವರ್ಷ ಆಯ್ತು ಸರ್. ಹೌದು ಸರ್. ಬೇರೆ ಬೇರೆ ಮಾಡೆಲ್ಗಳೇನಾದರೂ? ಬೇರೆ ಮಾಡೆಲ್ ಇದೆ ಸರ್. ಯಾವ ಥರ? ಇದು ಬೈಕಿಗೆ ಹಾಕಿಂದ ಲೋಡ್ ಹಾಕಿಂದಾಗ ಅಕಸ್ಮಾತ್ ಏನು ಬೆಳೆಗಳನ್ನ ಹಾಕೊಂಡು ಸರ್, ತರಕಾರಿ, ಗೊಬ್ಬರ, ಆಮೇಲೆ ಸಿಮೆಂಟ್, ಮನೆ ಕಟ್ಬೇಕಾದ್ರೆ ಸ್ವಲ್ಪ ಎಂಡಿ ಗಿಂಡಿ ಇತ್ತು ಅಂದರೆ ಹಾಕಿಂದ ಹೋಗ್ಬೋದು ಸರ್. ಇದರಲ್ಲಿ ರೈತರಿಗೆ ಅನುಕೂಲಕ್ಕೆ ಏನೈತೋ ಅದು ಮಾಡ್ಕೋಬೋದು ಸರ್. ಶೀಟ್ ಏನಾದ್ರು ಕೊಡ್ತೀರಾ ಕೆಳಗಡೆ? ಇಲ್ಲ ಸರ್, ಶೀಟ್ ಏನು ಬರಲ್ಲ ಸರ್. ಯಾಕೆ ಅಲ್ಲ, ಅದನ್ನ ಹಾಕಿದ್ರೆ ಈಗ ಅಡಿಕೆ ಅಂತದೆಲ್ಲ ಚೆಲ್ಲೋ ಅಂದ್ರೆ ಅಡಿಕೆಗೆ ಬೇರೆ ಇದೆ ಸರ್, ಅಡಿಕೆ ಗಾಡಿನೇ ಬೇರೆ ಇದೆ ಸರ್. ಇದು ಲೋಡ್ ಹಾಕಿದಾಗ ಅಕಸ್ಮಾತ್ ಪಲ್ಟಿ ಹೊಡೀತು ಅಂದ್ರೆ ಈ ಟ್ರಾಲಿ ಅಷ್ಟೇ ಪಲ್ಟಿ ಹೊಡಿಯುತ್ತೆ ಸರ್. ಇದು ಹಾಂ ಸರ್. ಸೊ ಬೈಕ್ ಓಡಿಸೋರ್ಗೆ ಏನೂ ಆಗಲ್ಲ? ಏನು ತೊಂದರೆ ಆಗಲ್ಲ ಸರ್. ಟೈರ್ ಎಲ್ಲ ಬೈಕ್ ಟೈರ್? ಹಾಂ, ಬೈಕ್ ಟೈರ್ ಸರ್. ಒಂದು 3-4 ಕ್ವಿಂಟಲ್ ಲೋಡ್ ಹಾಕ್ಬೋದು ಸರ್. ಇದು 4 ಕ್ವಿಂಟಲ್ ತನಕ ಹಾಕ್ಬೋದು ಸರ್. ಈ ರೋಡಲ್ಲಿ RTO ಅವ್ರು ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ? ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ರೈತರಲ್ಲ ಸರ್, ಹಂಗಾಗಿ ರೈತರಿಗೆ ಅಂತಂದೇಳಿ ಮಾಡಿರೋದು. RTO ಕಡೆಯಿಂದ ಯಾವುದೇ ಇದು ಇಲ್ಲ ಸರ್. ಇದು ಕಾಸ್ಟ್ ಆಗುತ್ತೆ ಸರ್? ಇದು 12,500 ರೂಪಾಯಿ ಆಗುತ್ತೆ ಸರ್. 12,000 ವಿತ್ ಬೈಕಿಗೆಲ್ಲ ಫಿಟ್ಟಿಂಗ್ ಸರ್. ಎಷ್ಟು ಅಡಿ ಬೈ ಎಷ್ಟು ಅಡಿ? ಇದು 3 ಅಡಿ ಅಗಲ ಬರುತ್ತೆ ಸರ್, 5 ಅಡಿ ಉದ್ದ ಬರುತ್ತೆ ಸರ್. ಇದು 3 ಅಡಿ ಬೈ 5? ಹೌದು ಸರ್. ಇದರಲ್ಲೇ ಚಿಕ್ಕದು ಇದೆಯಾ? ಹಾಂ, ಇದರಲ್ಲಿ ಚಿಕ್ಕದಿದೆ ಸರ್. ಸರ್ ಇದು ಯಾವ್ಯಾವ ಬೈಕ್ಗೆ ಹಾಕ್ಬೋದು ಸರ್? ಇದು ಎಕ್ಸೆಲ್, ಆಮೇಲೆ ಬೇರೆ ಬೇರೆ ಆಕ್ಸೆಲ್, ಸ್ಪೆಂಡ್ರು, ಪ್ಲಾಂಟಿನಾ ಎಲ್ಲ ಬೈಕಿಗೆ ಬರುತ್ತೆ ಸರ್. ಪಲ್ಸರ್, ಅಪ್ಪಚ್ಚಿ, ಯಾವುದೇ ಬೈಕ್ ಅಟ್ಯಾಚ್ ಮಾಡ್ಬೇಕಂದ್ರೆ ಈ ತರ ಮಾಡ್ಬೋದು? ಹೌದು ಸರ್. ಅಂದ್ರೆ ಈ ಗಾಡಿ ಬಿಚ್ಚಿ ಇನ್ನೊಂದು ಗಾಡಿಗೆ ಅಡ್ಜಸ್ಟ್ಮೆಂಟಿಂಗ್ ಬರಲ್ಲ ಸರ್. ಒಂದು ಗಾಡಿಗೆ ಏನ್ ಮಾಡಿರ್ತಾವ ಅದೇ ಗಾಡಿಗೆ ಸರ್. ಬೇರೆ ಯಾವ್ದು ಮಾಡಲ್ಲ? ಇದು ಅಡಿಕೆಗಿದೆ ಸರ್. ಇದು ಇವಾಗ ಕೇಳಿದ್ರಲ್ಲ ಅಡಿಕೆಗೆ ಅಂತಂದೇಳಿ, ಅಡಿಕೆಗೆ ಸರ್. ಇದು ಬೈಕಿಗೆ ಬರಲ್ಲ? ಬೈಕಿಗೆ ಬರಲ್ಲ ಸರ್. ಇದು ಹೌದು ಸರ್, ತಳ್ಳಕ್ ಮಾತ್ರ ಸರ್. ಅಲ್ಲ, ಬೈಕಿಗೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು? ಬರುತ್ತೆ ಸರ್. ಬೈಕಿಗೆ ಬೇಕಾಗುತ್ತೆ ಅಂದ್ರೆ ಮಾಡ್ಕೊಡ್ತೀವಿ. ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಸರ್. ಇದು 7,000 ಆಗುತ್ತೆ ಸರ್. ಇದು ಪ್ಲಸ್ ಬೈಕಿಗೆ 1000 ರೂಪೀಸ್ ಆ್ಯಡ್ ಮಾಡ್ತೇವೆ ಸರ್. 8,000 ರೂಪಾಯಿ ಕಾಸ್ಟ್ ಆಗುತ್ತೆ ಸರ್. ಇದು ಹಿಂದ್ಗಡೆ ಡೋರ್ ಏನು ಬರಲ್ಲ? ಹಿಂದೆ ಡೋರ್ ಬರುತ್ತೆ ಸರ್, ಸ್ಲೈಡಿಂಗ್ ಡೋರ್ ಬರುತ್ತೆ ಸರ್. ಹೌದು ಸರ್. ಇದು ಒಂದು ಗಾಡಿ ಇದೆ ಸರ್. ಇದು ಸರ್ ಇಂದ ಬನ್ನಿ. ಇದು ತಳ್ಕೊಂಬರಂಗೆ ಸರ್. ಇದು ಬೈಕಿಗೆ ಬೇಕಂದ್ರೆ ಮಾಡ್ಕೊಡ್ತೇವೆ ಸರ್. ಇದು ಬೈಕಿಗೆ ಮಾಡ್ಬೇಕಂದ್ರೆ 6,500 ಆಗುತ್ತೆ ಸರ್. ಇದು ಹೌದು ಸರ್. ಫುಲ್ ಸೆಟಪ್ ಎಲ್ಲ? ಫುಲ್ ಸೆಟಪ್ ಸರ್. ಅಂದ್ರೆ ಗಾಲಿ ಇವೇ ಬರುತ್ತೆ ಸರ್. ಇದು ಏನೇನಕ್ಕೆ ಬಳಕೆ ಆಗುತ್ತೆ ಸರ್? ಇದು ಸಗಣಿ ಗೊಬ್ಬರ, ಆಮೇಲೆ ಒಂದು ಜೀವಾಮೃತ ಮಾಡೋದಾದ್ರೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಸರ್. ಇದು ಗೊಬ್ಬರ ಅಂದ್ರೆ ನಾವು ಇದು ಹೌದು ಸರ್. ಹೌದು, ಡ್ರಮ್ಮು, ನಾಜಲ್ಲು ಆ ಥರ ಎಲ್ಲ ಇಟ್ಕೊಂಡು ಹೋಗ್ಬೋದು ಸರ್. ಇದರಲ್ಲಿ ಸ್ಪ್ರೇಯರ್ಗಳು ಸ್ಪ್ರೇಯರ್ ಹಾಕೊಂಡು ಹೋಗ್ಬೋದು ಸರ್. ಮೋಟ್ರು, ಈ ಟೈರ್ಗಳು ಇದೆಯಲ್ಲ, ಅದಕ್ಕೆ ಟ್ಯೂಬ್ಲೆಸ್ ಟ್ಯೂಬ್ ಟೈರ್? ಟ್ಯೂಬ್ ಸರ್. ಎಲ್ಲವಕ್ಕೂ ಟ್ಯೂಬ್ ಸರ್. ಹೌದು ಸರ್. ಸರ್ ಇದು ಕೈಯ ತಳ್ಕೊಂಡು ಹೋಗುತ್ತೆ ಸರ್. ಇದು ಒಂದು 2 ಪುಟ್ಟಿ ಸಗಣಿ, ಒಂದು 8 ಕೊಡ ನೀರು, ಆಮೇಲೆ ಸ್ವಲ್ಪ ತರಕಾರಿ ಏನಾರು ಇತ್ತು ಅಂದರೆ ತಗೊಂಡು ಹೋಗ್ಬೋದು. ಆಮೇಲೆ ಔಷಧಿ ಸ್ಪ್ರೇರು, ಡ್ರಮ್ಮು, ಮೋಟ್ರು ಎಲ್ಲ ಇಟ್ಕೊಂಡು ಹೋಗ್ಬೋದು ಸರ್. ಇದರಲ್ಲಿ ಇದೆಲ್ಲ ಬೈಕಿಗೆ ಅಟ್ಯಾಚ್ಮೆಂಟ್ ಮಾಡಿ ಇದಕ್ಕೆ ಬೆಲೆ ಎಷ್ಟು?
ಸರ್ ಇದು 5,500 ಆಗುತ್ತೆ ಸರ್. ಇದು ಬೈಕಿಗೆ ಅಟ್ಯಾಚ್ಮೆಂಟ್ ಬೇಕಂದ್ರೆ 6,500 ಆಗುತ್ತೆ ಸರ್. ಇದು ಸೊ 1,500 ಎಕ್ಸ್ಟ್ರಾ. 1,500 ಎಕ್ಸ್ಟ್ರಾ ಆಗುತ್ತೆ ಸರ್. ಇದು ಮ್ಯಾಗ್ ವೀಲ್ ಬರಲ್ಲ ಸರ್, ಇದು ಕಬ್ಬಿಣದ ವೀಲ್. ಇದು ಈ ಥರ ಬರುತ್ತೆ ಸರ್ ವೀಲ್. ಅದ್ರ ಒಳಗಡೆ ಟ್ಯೂಬ್ ಇದೆ. ಹೌದು ಸರ್, ಟ್ಯೂಬ್ ಇದೆ ಸರ್. ಇದು ಎಷ್ಟು ಕೆಜಿ ಬೀಳುತ್ತೆ ತೂಕ ಇದು? ಸರ್ ಇದು ವೆಯ್ಟ್ ಬಂದು 30 ಕಿಲೋ ಇರುತ್ತೆ ಸರ್. ಇದು 30 ಕೆಜಿ. 30 kg ಇರುತ್ತೆ ಸರ್. ಇದು ಇದಕ್ಕೆ ಹೆವಿ ಮಾಡ್ಬೋದು, ತಳ್ಳಕ್ಕಾಗಲ್ಲ ಸರ್. ಯಾಕಂದ್ರೆ ತಳ್ಳಕ್ಕಾಗಲ್ಲ, ಬೈಕಿಗೆ ಎಫೆಕ್ಟ್ ಆಗುತ್ತೆ ಸರ್. ಬೈಕಿಗೆ ಹಾಕಿಂದ ಹೋಗಕ್ಕೆ ಚೈನ್ ಪ್ಯಾಕೆಟ್ ಹೋಗತ್ತಿ, ಇಂಜಿನ್ ಹೊಟ್ಟು ಬೀಳ್ತತಿ. ಇವಾಗ 3 ಕ್ವಿಂಟಲ್ ಹೇಳ್ತಾವೆ, 3 ಕ್ವಿಂಟಲ್ ಅಷ್ಟೇ ಹಾಕ್ಬೇಕು ಸರ್. ಅವು ಅದ್ರ ಮೇಲೆ ಹಾಕ್ಬೋದು ಸರ್. ಚೈನ್ ಪ್ಯಾಕೆಟ್ಗೆ, ಇಂಜಿನ್ಗೆ ಎಲ್ಲ ಹೊಟ್ಟಾಗುತ್ತೆ ಸರ್. ಎಷ್ಟು ದೂರ ಹೊಡ್ಕೊಂಡು ಹೋಗ್ಬೋದು ಬೈಕಲ್ಲಿ ಸರ್? ಇವಾಗ ಹಾಸನದಿಂದ ಬಂದಿದ್ದಾರೆ ಸರ್. ಇಲ್ಲಿ ಅವ್ರು ಹಾಸನದಿಂದ ಬಂದಿದ್ದಾರೆ ಸರ್. ಹಾಸನದಿಂದ ಹಾಸನ ಬಂದು 230 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿ ತನಕ ಜರ್ನಿ ಮಾಡ್ಬೇಕು ಸರ್ ಬೈಕಲ್ಲೇ. ಸರ್ ಎಲ್ಲೆಲ್ಲ ಕೊಟ್ಟಿದ್ದೀರಿ ಸರ್ ಇಲ್ಲಿವರೆಗೂ? ಬೀದರ್, ಕಲಬುರ್ಗಿ, ರಾಯಚೂರು, ಯಾದಗಿರಿ, ಆಮೇಲೆ ಗದಗ, ರೋಣ ಆ ಕಡೆ ಎಲ್ಲ ಕೊಟ್ಟೆ ಸರ್. ಈ ಕಡೆ ಶಿವಮೊಗ್ಗ, ಆಮೇಲೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಯಬರಿ ಆ ಕಡೆ ಎಲ್ಲ ಕೊಟ್ಟಿದ್ದಾರೆ ಸರ್. ಅಂದ್ರೆ ಇದೇನು ಟ್ರಾನ್ಸ್ಪೋರ್ಟ್ ಮೂಲಕ ಟ್ರಾನ್ಸ್ಪೋರ್ಟ್ ಇಲ್ಲ ಸರ್. ಇಲ್ಲಿ ಬೈಕಿಗೆ ಟ್ರಾಲಿ ರೆಡಿ ಸಿಗಲ್ಲ ಸರ್. ಅವ್ರಿಗೆ ಆರ್ಡ್ರ್ ಹಾಕ್ಬೇಕಾಗುತ್ತೆ ಸರ್. ಆರ್ಡ್ರ್ ಹಾಕಿ ಒಂದು 8-10 ದಿನಕ್ಕೆ ರೆಡಿ ಆಗುತ್ತೆ ಸರ್. ಒಮ್ಮೆ ಫೋನ್ ಮಾಡ್ತಾರೆ ಸರ್ ಅವ್ರಿಗೆ, ಕಸ್ಟಮರ್ ಬಂದು ಬೈಕಿಗೆಲ್ಲ ರೆಡಿ ಮಾಡ್ಸ್ಕೊಂಡು ತಗೊಂಡು ಹೋಗ್ಬೇಕು ಸರ್. ಸೊ ಹಂಗೆ ಬೈಕಲ್ಲೇ ತಗೊಂಡು ಹೋಗ್ಬೋದು ಸರ್. ಇವಾಗ ಟ್ರಾನ್ಸ್ಪೋರ್ಟ್ ಅಂದರೆ ಅದಕ್ಕೊಂದು 2,000-3,000 ರೂಪಾಯಿ ಖರ್ಚು ಬರುತ್ತೆ ಸರ್. ಇವಾಗ 100-200 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಇಲ್ಲಿ ಬಂದು ಎಲ್ಲ ಬೈಕಿಗೆಲ್ಲ ಸೆಟ್ ಮಾಡ್ಸ್ಕೊಂಡು ತಗೊಂಡು ಹೋಗ್ಬೋದು ಸರ್. ಇದು ಸೇಮ್ ಸರ್. ಇದು 2 ಅಡಿ ಅಗಲ ಬರುತ್ತೆ ಸರ್. ಇದು 2 ಅಡಿ ಅಗಲ ಬರುತ್ತೆ ಸರ್. ಇದು ಕೈಯ ತಳ್ಕೊಂಡು ಹೋಗಿ ಕೈಯ ತೊಳ್ಕೊಂಬರಂಗೆ ಸರ್. ಇದು 4,500 ಆಗುತ್ತೆ ಸರ್. ಇದನ್ನು ಅಟ್ಯಾಚ್ ಮಾಡೋದು? ಇದನ್ನ ಮಾಡ್ಬೋದು ಸರ್. ಎಲ್ಲವೂ ಗಾಡಿ ಅಟ್ಯಾಚ್ ಮಾಡ್ಕೊಡ್ತಾರೆ ಸರ್. ಇವು ಏನಂದ್ರೆ ಗಾಲಿ ಔಟ್ ಹೊಡಿಯುತ್ತೆ ಸರ್. ಬೈಕಿಗೆ ರೆಡಿ ಮಾಡಿದಾಗ ಏನಾಗತ್ತೆ, ಬೈಕ್ ಗುಂಡಿ ಹೊಡ್ಸುತ್ತೆ ಸರ್. ಈ ವೀಲ್ ಔಟ್ ಬರುತ್ತಲ್ಲ, ಬೈಕಿಗೆ ಹಾಕಿದಾಗ ಬೈಕ್ ಈ ಥರ ಶೇಕ್ ಬರುತ್ತೆ ಸರ್. ಹಂಗಾಗಿ ಮ್ಯಾಗ್ವಿಲ್ ಜಾಸ್ತಿ ಮಾಡ್ಕೊಡ್ತಾರೆ ಸರ್. ಈ ಥರ ಇವು ಮ್ಯಾಗ್ವಿಲ್ ಔಟ್ ಹೊಡೆಯಲ್ಲ ಸರ್. ಇವು ಈಗ ಕೆಲವೊಬ್ರು ಕೇಳ್ತಾರೆ ಸರ್, ಇದೇ ಗಾಡಿಗೆ ಮ್ಯಾಗ್ವಿಲ್ ಹಾಕ್ಬಿಡಿ ಅಂತ ಕೇಳ್ತಾರೆ ಸರ್. ಇದೇ ಗಾಡಿಗೆ ಮ್ಯಾಗ್ವಿಲ್ ಹಾಕಿದ್ರೆ 7,500 ತಗೊಂತಾರೆ ಸರ್. ಇದು ಇದೇ ಥರ ಹೋಯ್ತಾರೆ 4,500 ಸರ್. ಇದು TVS ಆಕ್ಸೆಲ್ ಗಾಡಿ ಸರ್. ಇದು 100cc ಗಾಡಿ. ಇದಕ್ಕೊಂದು 2 ಕ್ವಿಂಟಲ್ ಕೆಪಾಸಿಟಿ ಸರ್. ಇದಕ್ಕೆ ಅಂದರೆ ಗಾಡಿ ಹಾಕಿದಾಗ 2 ಕ್ವಿಂಟಲ್ ಏನಾದರೂ ಹಾಕ್ಬೋದು ಸರ್. ಇದಕ್ಕೂ 3 ಕ್ವಿಂಟಲ್ ತನಕ ಹಾಕ್ಬೋದು ಸರ್. ಇದು ಸಣ್ಣ ಗಾಡಿ ಆಗುತ್ತಲ್ಲ, ಹಂಗಾಗಿ ಇಂಜಿನಿಗೆ ಪ್ರಾಬ್ಲಮ್ ಆಗ್ಬಾರ್ದು ಒಂದು 2 ಕ್ವಿಂಟಲ್ ವೆಯ್ಟ್ ಹಾಕ್ಬೋದು ಸರ್. ಇದಕ್ಕೆ ಸೊ ಅದಕ್ಕೆ ಒಂದು 100 kg ವ್ಯತ್ಯಾಸ. 100 kg ವ್ಯತ್ಯಾಸ ಇದೆ ಸರ್. ಇದಕ್ಕೆ ಪಲ್ಟಿ ಆಯಿತು ಅಂದರೆ ಈ ಟ್ರಾಲಿ ಅಷ್ಟೇ ಪಲ್ಟಿ ಆಗುತ್ತೆ ಸರ್. ಇದೇ ಗಾಡಿಗೆ ಸೇಮ್ ಸರ್. ಸೊ ಡ್ರೈವರ್ಗೆ ಗಾಡಿಗೆ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಹೋಗುತ್ತೆ ಸರ್. ಏನಾಗಲ್ಲ ಸರ್. ಸರ್ ಈಗ ಇಷ್ಟು ವರ್ಷದಿಂದ ಈ ಒಂದು ಅಟ್ಯಾಚ್ಮೆಂಟ್ಗಳು ಮಾಡ್ತಾ ಇದ್ದೀರಲ್ಲ ಸರ್, ಈ ಒಂದು 25 ವರ್ಷಗಳಲ್ಲಿ ನಿಮಗೆ ಬಂದಂಥ ಒಂದು ಸವಾಲುಗಳು ಏನೇನಿತ್ತು ಸರ್? ಏನಿಲ್ಲ ಸರ್, ರೈತರು ಯಾವ ಥರ ಬೇಕಂತಾರೆ ಆ ಥರ ಎಲ್ಲ ಮಾಡ್ಕೊಟ್ಟೆ ಅಂತ ಬಂದಿದ್ದಾರೆ ಸರ್ ಅವರು. ಇನ್ನು ಇದರಲ್ಲಿ ಚೇಂಜಸ್ ಕೇಳ್ತಾ ಇದ್ದಾರೆ ಸರ್. ಆ ಥರ ಮಾಡೋಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್. ಇದರಲ್ಲಿ ಯಾವ ಥರ ಚೇಂಜಸ್ ಕೇಳ್ತಾ ಇದ್ದಾರೆ? ಇದರಲ್ಲಿ ಶೇಕಪ್ ಗೇರ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಈಗ ಶೇಕಪ್ ಗೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇವಾಗ ಗುಂಡಿ ಬಂದಾಗ ಆಕ್ಷನ್ ಮಾಡುತ್ತೆ ಸರ್. ಆಕ್ಷನ್ ಮಾಡಿದಾಗ ಈ ಕಡೆ ಪಲ್ಟಿ ಹೊಡಿತು ಸರ್. ಅದು ಸೆಂಟ್ರ್ ಇದು ಬಂದಿರುತ್ತೆ ಸರ್. ಅದು ಯಾವುದು ರಾಡ್ ಬಂದಿರುತ್ತೆ ಸರ್ ಶೇಕಪ್ ಗೇರಲ್ಲಿ. ಅದು ಕಟ್ ಆಯ್ತು ಅಂದರೆ ಏನು ಯೂಸ್ ಇಲ್ಲ ಸರ್. ಹಂಗಾಗಿ ಈ ಥರ ಪ್ಲೈನ್ ಆಕ್ಸೆಲ್ ಹಾಕಿ ರೆಡಿ ಮಾಡಿಕೊಡ್ತೇವೆ ಸರ್. ಹೈಡ್ರಾಲಿಕ್ ಇಲ್ಲ ಸರ್, ಆ ಥರ ಏನು ಬರಲ್ಲ ಸರ್. ಇದು ಇವಾಗ ಇವೇ ಗಾಡಿಗೆ 12,000-13,000 ಕೊಟ್ಟು ಒಯ್ಯೋದು ಇದು ಐತೆ ಸರ್. ಇದು ಹೈಡ್ರಾಲಿಕ್ಕಿಗೆಲ್ಲ 70,000-80,000 ಕೊಟ್ಟು ಎಲ್ಲಿದ್ದ ಹೋಯ್ತಾರೆ ಸರ್. ಒಂದು 30,000-40,000 ಕೊಟ್ಟರೆ ಅಪ್ಪೆ ಆಟ ಬರುತ್ತೆ ಸರ್. 1 ಟನ್ ಕೆಪಾಸಿಟಿ ಆರಾಮಾಗಿ ಹಾಕ್ಬೋದು ಸರ್. ಈಗ ಇದು ಅಂದರೆ ಸಣ್ಣ ರೈತರು ಅಲ್ಲ ಸರ್. ಸಣ್ಣ ರೈತರಿಗೆ ಇಷ್ಟ ಸಾಕು ಸರ್. ಇದು ಒಂದು 3 ಕ್ವಿಂಟಲ್ 4 ಕ್ವಿಂಟಲ್ ಏನಾರಾಗಲಿ ತಗೊಂಡು ಹೋಗ್ಬೋದು ಸರ್. ಈಗ ವಿಡಿಯೋ ನೋಡ್ಬಿಟ್ಟು ರೈತರು ನಿಮ್ಮ ಹತ್ರ ಈ ಥರದೊಂದು ಅಟ್ಯಾಚ್ಮೆಂಟ್ಗಳನ್ನ ತೊಗೋಬೇಕು ಅಥವಾ ಇನ್ನೊಂದಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ಮದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್? ಸರ್, ರಾಜಶೇಖರಯ್ಯ ಅಂತಂದೇಳಿ, ನೆಲೆಬೆನ್ನೂರು, ಶ್ರೀ ಗುರು ಕೊಟ್ಟರೇಶ್ವರ ವೆಲ್ಡಿಂಗ್ ವರ್ಕ್ಸು, 8095849895 ಸರ್. ಇನ್ನೊಂದು ನಂಬರ್ ಬಂದು 8095752590 ಸರ್. ಸೊ ಈಗ ಫೋನಲ್ಲಿ ಆರ್ಡರ್ ಮಾಡಿದ್ರೆ ಸಾಕು? ಫೋನಲ್ಲಿ ಆರ್ಡರ್ ಮಾಡಿದರೆ ಸಾಕು ಸರ್. ಬಂದು ನೋಡ್ಬೇಕಂದ್ರೆ ಬಂದು ನೋಡ್ಬೋದು ಸರ್ ಇಲ್ಲಿ ಲೈವ್. ಇಲ್ಲ ಅವ್ರಿಗೆ ಫೋಟೋ ಗೀಟೋ ಏನಾರು ಬೇಕಂದ್ರೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೇನೆ ಸರ್. ಅವರು ಸೆಲೆಕ್ಟ್ ಮಾಡಿ ಕಳಿಸ್ಕೊಟ್ರೆ ಆ ಗಾಡಿ ರೆಡಿ ಮಾಡಿಕೊಡ್ತೇವೆ ಸರ್. ಸರ್ ಸರ್ ನೀವು ರೆಡಿ ಮಾಡಿರ್ತೀರ, ಅವ್ರ ಗಾಡಿ ತಂದು? ಹೌದೌದು ಸರ್, ಮಾಡ್ಕೊಂಡು ರೆಡಿ ಮಾಡಿಕೊಡ್ತೇವೆ ಸರ್. ಒಂದು ಅರ್ಧ ಗಂಟೆಯಲ್ಲಿ ಅವ್ರ ಬೈಕಿಗೆಲ್ಲ ರೆಡಿ ಮಾಡಿಕೊಡ್ತೇವೆ. ಟ್ರಾನ್ಸ್ಪೋರ್ಟ್ ಆ ಥರ ಏನು? ಟ್ರಾನ್ಸ್ಪೋರ್ಟ್ ಏನಿಲ್ಲ ಸರ್, ಯಾಕಂದ್ರೆ ವಿಲೇಜ್ ಆಗುತ್ತಲ್ಲ ಸರ್.
ಹಂಗಾಗಿ ಟ್ರಾನ್ಸ್ಪೋರ್ಟ್ ಇಲ್ಲ ಸರ್ ನಮ್ಮ ಕಡೆಯಿಂದ. ರೆಡಿ ಮಾಡಕ್ ಒಂದು 8ರಿಂದ 8ರಿಂದ 10 ದಿನ ಬೇಕು ಸರ್. ಆರ್ಡರ್ ಕೊಟ್ಟು 8ರಿಂದ 10 ದಿನ ಬೇಕು ಸರ್. ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಲೋಕೇಶ್ ಅಂತ. ನಾನು ಹಾಸನದಿಂದ ಬಂದಿದ್ದೀನಿ. ಗಾಡಿ ರೆಡಿ ಆಗಕ್ಕೆ ಒಂದು ವಾರ ಮುಂಚೆ ಹೇಳೋಗಿದ್ದೆ. ಹಾಂ ಸರ್. ಈಗ ಒಂದು ವಾರ ಆದ್ಮೇಲೆ ರೆಡಿ ಆಗಿದೆ ಅಂತ ಫೋನ್ ಮಾಡಿದ್ರು. ಹಾಂ ಸರ್. ಈಗ ನಾಳೆ ತಗೊಂಡು ಹೋಗ್ಬೇಕು. ಬಂದಿದ್ದೀನಿ ಸರ್. ಓಕೆ ಸರ್, ಇವ್ರ ಬಗ್ಗೆ ನಿಮಗೆ ಯಾವ್ದ್ರ ಮೂಲಕ ಗೊತ್ತಾಯ್ತು? ನಂದು ಯೂಟ್ಯೂಬಲ್ಲಿ ನೋಡೇ ಗೊತ್ತಾಗಿದ್ದು ನನಗೆ. ಯೂಟ್ಯೂಬಲ್ಲಿ. ಇಲ್ಲಾಂದ್ರೆ ನನಗೆ ಪರಿಚಯ ಇರಲಿಲ್ಲ ಇವರು. ಹಾಂ ಸರ್. ಸರ್ ಇಲ್ಲಿ ಬಂದು ಮಾಡಿಸಿದ್ರಲ್ಲ, ಹೆಂಗೆ ಅನಿಸ್ತು ಸರ್ ವರ್ಕು? ವರ್ಕ್ ಚೆನ್ನಾಗಿದೆ. ಈಗ ಯೂಸ್ ಮಾಡಬೇಕು. ಈ ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ ಈ ಥರದ್ದೆಲ್ಲ ಬಂದಾಗ ಏನಂತಾರೆ ಅಂದರೆ, ವಿಡಿಯೋದಲ್ಲಿ ಒಂಥರ ಮಾಡ್ತಾರೆ ಸರ್, ಇಲ್ಲಿ ಬಂದಾಗ ಕೆಲಸ ಬೇರೆ ಥರ ಮಾಡ್ತಾರೆ, ಮತ್ತು ರೇಟ್ ಅಲ್ಲೊಂದು ಹೇಳಿರ್ತಾರೆ, ಇಲ್ಲಿ ಬಂದ ತಕ್ಷಣ ಬೇರೆ ರೇಟ್ ಹೇಳ್ತಾರೆ ಅಂತ ಹೇಳ್ತಾರೆ. ಆ ಥರ ಏನು ಸಮಸ್ಯೆ ಆ ಏನಾಗಿದೆ? ಥರ ಏನಿಲ್ಲ. 100% ನಾ ಮೊದಲೇ ಬಂದು ನೋಡಿ ಮಾತಾಡಿ ಹೋಗಿದ್ದೀನಿ. 100% ನಂಬೋದು. ನಂಬೋದು ಸರ್. ಓಕೆ ಸರ್. ಸರ್ ಏನಕ್ಕೋಸ್ಕರ ಇದು ಮಾಡಿಸ್ತಾ ಇರೋದು ಸರ್? ಯಾವುದನ್ನ? ನಾನೊಂದು 2 ಡ್ರಮ್ ಇಟ್ಟು ನೀರು ಹಾಕ್ಬೇಕು ಅಂತೇಳಿ ಗಿಡಗಳಿಗೆ. ಹಾಂ. ಬೇಸಿಗೆ ಕಾಲದಲ್ಲಿ ಒಂದು 2-3 ತಿಂಗಳು ಗಿಡಗಳು ಕಾಪಾಡ್ಕೋಬೇಕು ಅಂತ ಹೇಳಿದಕ್ಕೆ ನೀರು ಹೊಡೆಯೋ ಸಲುವಾಗಿ ತಗೊಂಡಿದ್ದೀನಿ. ಮತ್ತೆ ಕಾಯಿ ಸೇರ್ಕೊಬರೋಕ್ಕೆ ತೋಟದಿಂದ 2 ಕಿಲೋಮೀಟರ್ ಆಗುತ್ತೆ ನಮ್ಮದು ತೋಟ, ಮನೆ, ತೋಟಕ್ಕೂ ಮನೆಗೂ. ಓಕೆ. ಇಲ್ಲಿಂದ ಹಾಸನಕ್ಕೆ ತೊಗೊಂಡು ಹೋಗ್ತೀರಿ ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದಾರೆ ಸರ್? ಹಾಂ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಏನು ಪೊಲೀಸ್ನವರು RTO ಏನೋ ಅದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ನಾಳೆ ತಗೊಂಡು. ಎಷ್ಟು ದಿನ ಆಯ್ತು ನೀವು ಎಷ್ಟು ದಿನದಿಂದ ಆರ್ಡರ್ ಕೊಟ್ಟಿದ್ರಿ? ಯಾವಾಗ ಕೊಟ್ಟಿದ್ರಿ? 8 ದಿವಸ ಆಗಿತ್ತು ಸರ್. ಬರೀ 8 ದಿನದಿಂದ ಇವತ್ತು ತಗೊಂಡು ಹೋಗ್ತಾರೆ? ಹಾಂ, ನಾಳೆ ಬೆಳಗ್ಗೆ ನಾಳೆ ತಗೊಂಡು. ಸರಿ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಆಯ್ತು, ಥ್ಯಾಂಕ್ ಯು ಸರ್. ಉಪಯೋಗಿಸ್ತಾ ಇದ್ದಾರೆ? ಇದು ತೋಟದ ಕೆಲಸಗಳಿಗೆ ದನಕರುಗಳಿಗೆ ಮೇವು ತರಲಿಕ್ಕೆ ಉಪಯೋಗಿಸ್ತೀವಿ. ಮತ್ತು ಆ ಸಗಣಿ ಇರುತ್ತಲ್ಲ, ಸಗಣಿ ಅಲ್ಲಿಂದ ತಗೊಂಡು ಮತ್ತೆ ತಿಪ್ಪೆಗೆ ದೂರ ಇರುತ್ತಲ್ಲ, ತಿಪ್ಪೆ ಒಂದು 4-5 ಪುಟ್ಟಿ ಆಗುತ್ತೆ. ಅದೆಲ್ಲದನ್ನು ಓವರ್ ಹಾಕಂದ್ರೆ ಟೈಮ್ ಆಗುತ್ತೆ. ಅದ್ರ ಬದಲು ಒಂದೇ ಟೈಮಿಗೆ ಟ್ರಾಲಿಯಲ್ಲಿ ಹಾಕೊಂಡು ತಗೊಂಡು ಹೋಗ್ಬಿಡ್ಬೋದು. ಅದಾದ್ಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ RTOದವ್ರು ಏನು ಹಿಡಿದು? ಇಲ್ಲ ಇದಕ್ಕೆ ಯಾವ ಆರ್ಟಿವ್ನು ಇದನ್ನ ಮಾಡಲ್ಲ. ಇದು ಯಾಕೆಂದ್ರೆ ಬೈಕ್ ಸಣ್ಣ ಟ್ರಾಲಿ ಅಲ್ಲ, ಇದು ಆ ಥರ ಏನು ದೊಡ್ಡ ಇದು ಅಲ್ಲ. ನೀವು ಯಾವ್ದ್ರಲ್ಲಿ ನಿಮ್ ಗಾಡಿ ಇದೆ? ಇದೇ ಗಾಡಿ ಎಕ್ಸೆಲ್ ಗಾಡಿ. ಎಷ್ಟು ಕೆಜಿ ವರೆಗೂ ಹಾಕಿದ್ದೀರಾ? ನಾನು ಇದರಲ್ಲಿ 2.5 ಕ್ವಿಂಟಲ್ ಭತ್ತ ಹಾಕ್ಯಂದು ರೈಸ್ ಮಿಲ್ಗೆ ಹೋಗ್ಬಿಟ್ಟು ರೈಸ್ ಮಿಲ್ಲಿಂದ ಅಕ್ಕಿ ಹಾಕ್ಕೊಂಡ್ಬಂದಿದ್ವಿ. 2.5 ಕ್ವಿಂಟಲ್ ಅಂತ ಆರಾಮಾಗಿ ತಗೊಂಡು 2.5 ಕ್ವಿಂಟಲ್. ಸೊ ಇದುವರೆಗೆ ಏನಾದ್ರು ತೊಂದರೆ ಕೊಟ್ಟಿದೆಯಾ? ಇಲ್ಲ ಟ್ರಾಲಿ ಯಾವುದೇ ರಿಪೇರಿ 4 ವರ್ಷ ಆಯ್ತು. ಏನು ರಿಪೇರಿ ಏನು ಬರೋದಿಲ್ಲ, ಅದು ರಿಪೇರಿನೇ ಇರಲ್ಲ. ಕ್ವಾಲಿಟಿ ಇವನ್ನೆಲ್ಲ ಮೆಟಲ್ಸ್ ಹಾಕಿರ್ತಾರಲ್ಲ, ಹಂಗ ಏನು ತೊಂದರೆ ಇಲ್ಲ. ಟೈರು ಅದೆಲ್ಲ ಅದೇನು ವೀಲ್ ಇದೆಯಲ್ಲ, ವೀಲ್ ಮಾತ್ರ ಇದ್ರ ವೀಲ್ ಹಾಕ್ಸಿದ್ರೆ ಚೆನ್ನಾಗಿ. ಆ ಥರ ವೀಲ್ ಹಾಕ್ಸಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ತಳ್ಳಕ್ಕೆ ಈ ಥರನೇ ಬೆಸ್ಟ್. ಇದು ಯಾವುದೋ ಸಮಸ್ಯೆ ಬರಲ್ಲ. ಇದು ಬೇಡ ಅಂತೀರಾ? ಅದು ಸ್ವಲ್ಪ ಏನಾರ ಲೈಟ್ ತಳ್ಳಕ್ ಮಾತ್ರ ಚೆನ್ನಾಗಿ. ಗಾಡಿಗಳಿಗೆ ಹಾಕಿದ್ರೆ ಅದು ತಡೆಯಲ್ಲ. ಅದು ಸರ್ ತಮ್ಮೂರು? ಹಾಲಿವಾಣ. ಗೊಬ್ಬರ ಹಾಕ್ಯಂದು ತೋಟಗಳಲ್ಲಿ ಏನಾದ್ರು ತೆಂಗಿನಕಾಯಿ ಈ ಥರದ ಏನಾದ್ರು ಹಾಕ್ಕೊಂಬರ್ಬೇಕು ಅಂದ್ರೆ ಭಾಳ ಅನುಕೂಲ ಆಗುತ್ತೆ. ಇದು ಎಷ್ಟು ತಗೊಂಡೋಗಿರಾ ಗೊಬ್ಬರ? ನಾನೊಂದು 10-15 ಕಿಲೋಮೀಟರ್ ನನ್ನ ಸರೌಂಡಿಂಗ್, ನನ್ನ ಜಮೀನಿಗೂ ಮನೆಗೆ ಮತ್ತು ರೈಸ್ ಮಿಲ್ಗೆ ಇಷ್ಟಕ್ಕೆ ಅಷ್ಟೇ ಓಡಾಡಿದ್ದೀನಿ ನಾನು. ಬೇರೆಯವರೆಲ್ಲ ಓಡಾಡ್ತಾರೆ, ಬೇರೆ ಎಲ್ಲ ತರಕಾರಿ ಮಾರ್ಲಿಕ್ಕೆಲ್ಲ ಉಪಯೋಗಿಸ್ತಾರೆ. ತರಕಾರಿ ಮಾರಕ್ಕೆ? ತರಕಾರಿ ಮಾರ್ಲಿಕ್ಕೆ. ಬ್ರೇಕ್ ಹಿಡಿದಾಗ ಏನಾದ್ರು ಮುಂದೆ ಬರೋದಾದ್ರೆ? ಇಲ್ಲ ಆ ಥರ ಗಾಡಿ ಜೊತೆ ಅದು ಇಲ್ಲಿ ಇದೆಯಲ್ಲ, ಪಟ್ಟಿ ಕೊಟ್ಟಿದಾರಲ್ಲ, ನಾವು ಗಾಡಿ ನಿಲ್ಸಿದ ತಕ್ಷಣ ಅದು ಅಲ್ಲಿ ಬಂದು ಹಂಗೆ ಟಚ್ ಆಗಿ ನಿಲ್ಲುತ್ತೆ ಅಷ್ಟೇ. ಅದೇನು ಪ್ರಾಬ್ಲಮ್ ಆಗಲ್ಲ. ಡೌನಲ್ಲಿ ಆಗಲಿ ಅಲ್ಲೇನು ಸಮಸ್ಯೆ ಆಗಲ್ಲ. ಹೊಲದೊಳಗಡೆ ಓಡಾಡ್ತೀರಾ? ಹೊಲದೊಳಗಡೆ ಓಡಾಡುತ್ತೆ ಅಂತ. ಓಕೆ, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.